ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ನಮ್ಮ ಮಗಂದು ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಆ್ಯಂಡ್ ತುಂಬಾ ಪ್ರೋಗ್ರಾಮ್ಸ್ ಇತ್ತು. ಮಕ್ಕಳೆಲ್ಲ ಕ್ಯೂಟಾಗಿ ಡ್ಯಾನ್ಸ್ ಮಾಡಿದ್ರು, ಆಮೇಲೆ ಸ್ಕಿಟ್ ಮಾಡಿದ್ರು, ಆಮೇಲೆ ಅವ್ರವ್ರ ಸ್ಪೀಚ್ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಎಲ್ಲ ಥರದ ಡ್ಯಾನ್ಸ್ ಮಾಡಿದ್ರು. ಇಂಡಿಯನ್ ರೆಪ್ರೆಸೆಂಟ್ ಮಾಡೋದು ಆ್ಯಂಡ್ ಮೊಬೈಲಿಗೆ ಮಕ್ಕಳು ಅಡಿಕ್ಟ್ ಆದರೆ ಏನಾಗ್ತಾರೆ ಅನ್ನೋ ಥರ ಆ್ಯಂಡ್ ಫಾರೆಸ್ಟ್ ಥೀಮು ಪ್ರತಿಯೊಂದು ಮಾಡಿದರು. ನನ್ನ ಮಗ ಕೂಡ ಡ್ಯಾನ್ಸ್ ಆಡಿದ. ಪಿಂಕ್ ಕಲರ್ ಕಾಸ್ಟ್ಯೂಮಲ್ಲಿ ಇದ್ದಿದ್ದೆ ನನ್ನ ಮಗನ ಡ್ಯಾನ್ಸು ಆ್ಯಂಡ್ ಅವನಿಗೆ ಮೋಸ್ಟ್ ಫ್ರೆಂಡ್ಲಿ ಅನ್ನೋ ಅವಾರ್ಡ್ ಕೂಡ ಸಿಕ್ತು. ತುಂಬಾ ಖುಷಿಯಾಯಿತು, ನನ್ನ ಮಗ ತುಂಬ ಫ್ರೆಂಡ್ಲಿ ಆಗಿರ್ತಾನೆ ಅನ್ನೋದು ಕೇಳಿ. ಸೊ ಅದನ್ನೆಲ್ಲ ರಿಸೀವ್ ಮಾಡಿಕೊಂಡು ನೋಡಿಕೊಂಡು ನಾವು ಅದೇ ದಿನ ಅಂಜನಾ ಬೀಚಿಗೆ ಬಂದಿದ್ವಿ. ಸೊ ಹೆಂಗೂ ಮಗನ ಸ್ಕೂಲ್ ರಜೆ ಆಯ್ತಲ್ಲ, ಸೊ ಹಂಗಾಗಿ ತುಂಬ ದಿನ ಆಗಿತ್ತು, ಎಲ್ಲೂ ಓಡಾಡಿರಲಿಲ್ಲ, ಎಲ್ಲೂ ಹೋಗಿರಲಿಲ್ಲ. ತುಂಬಾ ಬ್ಲ್ಯಾಂಕ್ ಅನಿಸಿತ್ತು. ಸೊ ಹಂಗಾಗಿ ಅಂಜುನಾ ಬೀಚಿಗೆ ಬಂದಿದ್ವಿ. ಸೊ ಆ ಬೀಚನ್ನ ನಿಮಗೂ ಕೂಡ ತೋರಿಸೋಣ ಅಂತ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಈ ಬೀಚ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪೀಸ್ ಆಗಿದೆ. ತುಂಬ ಕ್ರೌಡೆಡ್ ಬೀಚ್ ಅಲ್ಲ ಇದು. ಆ್ಯಂಡ್ ಇದು ಮೋಸ್ಟ್ ಆಫ್ ಆಲ್ ತುಂಬ ಫಾರಿನರ್ಸ್ ಇರ್ತಾರೆ. ಯಾಕಂದರೆ ಅವರು ಫಾರಿನರ್ಸ್ ಎಲ್ಲ ತುಂಬ ಕ್ರೌಡೆಡ್ ಪ್ಲೇಸಿಗೆ ಹೋಗಲ್ಲ. ಅವರು ಏನಿದ್ರು ತುಂಬಾ ಪೀಸ್ ಆಗಿರೋದನ್ನ ಪ್ರಿಫರ್ ಮಾಡ್ತಾರೆ. ಸೊ ಹಂಗಾಗಿ ಈ ಬೀಚೆಲ್ಲನೂ ತುಂಬಾ ಫಾರಿನರ್ಸ್ ಇರ್ತಾರೆ. ನೋಡಿ, ನೀವು ನೋಡ್ಬೋದು, ಶಾಕ್ಸ್ ಮೇಲೆಲ್ಲ ಫಾರಿನರ್ಸ್ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೇನಂದರೆ ಅವರು ಇಂಡಿಪೆಂಡೆಂಟಾಗಿ ಅವ್ರು ಅದನ್ನ ಎಂಜಾಯ್ ಮಾಡೋಕ್ಕೆ ಬಿಡಬೇಕು. ಲೋಕಲ್ ಬೀಚಸ್ಸಲ್ಲೆಲ್ಲ ಅವ್ರಿಗೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕೆ ಬಿಡಲ್ಲ. ಸೊ ಹಂಗಾಗಿ ಅವರು ತುಂಬ ದೂರ ದೂರ ಬರ್ತಾರೆ. ಸೊ ಈ ಬೀಚಲ್ಲಿ ಫಾರಿನರ್ ತುಂಬಾ ಇರ್ತಾರೆ. ಆ್ಯಂಡ್ ಏನಂದರೆ ಪೀಸಾಗಿತ್ತು ಆ್ಯಂಡ್ ಓಕೆ ಅನ್ನಿಸ್ತು. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಲ್ಲಿ ಶಾಕ್ಸ್ ಮೇಲೆ ಕೂತು. ಸೊ ಈ ಬೀಚ್ ಬಂದು ಪಣಜಿಯಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ನೀವು ಆರಾಮ್ಸೆ ಮ್ಯಾಪ್ ಹಾಕ್ಕೊಂಡ್ರೆ ನೀವು ಆರಾಮ್ಸೆ ತಲುಪ್ಬೋದು. ತುಂಬಾ ಚೆನ್ನಾಗಿದೆ. ಈ ಬೇರೆ ಎಲ್ಲ ಬರೀ ಲೋಕಲ್ ಬೀಚು ವಿಸಿಟ್ ಮಾಡೋ ಬದಲು ನೀವು ಗೋವಾಗೆ ಬಂದಾಗ ಈ ಥರ ಬೀಚ್‌ಗಳನ್ನೂ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಆ ನೀರಲ್ಲಿ ಆಟ ಆಡಿದ್ವು, ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಿ. ಸೊ ವಾಪಸ್ ಬಂದ್ವಿ. ಇದೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.